ಏನ್ರಿ 6 ತಿಂಗಳು ಲೀವಾ? ಏನ್ ವರ್ಲ್ಡ್ ಟೂರಾ? ಏನ್ ವಿಷಯ? ಇಲ್ಲ ಸರ್, ಇಷ್ಟು ದಿನ ಹುಡುಕ್ತಾ ಇದ್ದ ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಅವಳು ಮನ್ಸು ಬದಲಾಯಿಸಿ ಅಣ್ಣ ಅಂತ ಕರೆಸ್ಕೊಳ್ಳೋದಕ್ಕೆ ಈ ಟೈಮು ಸಾಲಲ್ಲ ಸರ್. ಓಕೆ, ನಿನ್ ತಂಗಿ ನಿನ್ ಸಿಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಲೋ ಈಡಿಯಟ್, ನಾಯಿ ನನ್ ಮಗ ಮಾತಾಡೋದು. ಹೌದು, ನಿನ್ಗೊಬ್ಳು ತಂಗಿ ಇದ್ದಾಳಂತೆ. ಈಗ ಬಂತು ನೋಡೋ ಲಗೋರಿ ಆಡೋ ಟೈಮು. ಅವಳು ಸತ್ರೆ ನೀನೇನೋ ಮಾಡ್ತೀಯ? ಆಲ್ರೆಡಿ ನಮ್ ನಾಯಿಗಳು ನಿನ್ ಜಿಂಕೆ ಮರಿ ನೋಡ್ಕೊಂಡವರಮ್ಮ. ಬೇಕಮ್ಮ, ಬೇಕು. ಆಕಾಶದಲ್ಲಿ ಸಿಡಿಲಾಡೋಂಗೆ ನಿನ್ ಮುಖದಲ್ಲಿ ಮೂಡೋ ಭಯನ ನಾನ್ ನೋಡ್ಬಾರ್ದ? ಹಾಗೆ ನಿನ್ ಸಿಸ್ಟರ್ ಸೆಂಟಿಮೆಂಟ್ ನ ಊತ ಹಾಕೋದ್ ನಾನ್ ನೋಡ್ಬಾರ್ದ? ಹೌದು, ಅಣ್ಣ ತಂಗಿ ಅಂದ್ರೆ ಒಂದೇ ಪ್ರಾಣ ಎರಡು ದೇಹ ಅಂತೆ. ಸೊ ಅವಳು ಸತ್ರೆ ನೀನು ಗೊಟ್ಟಕಲ್ವಾ? ಗಂಡ್ಸಾದ್ರೆ ಕಾಪಾಡ್ಕೋ. ಇಷ್ಟು ವರ್ಷ ಆದ್ಮೇಲೆ ವಿದ್ಯೆ ಹತ್ರ ಬಂದು ಸೇರಿದೆ. ಅದ್ರ ಜೊತೆ ಸಾವನ್ನು ತಂದ್ಬಿಟ್ಟೆ. ಅವಳು ಬಾಯಿಂದ ಅಣ್ಣ ಅಂತ ಕರೆಸ್ಕೊಳ್ಳೋ ಭಾಗ್ಯನೂ ಕಳ್ಕೊಂಡ್ಬಿಟ್ಟೆ. ಈಗ ನನಗೆ ಬೇಕಾಗಿರೋದು ಅವಳ ಹತ್ರ ಅಣ್ಣ ಅಂತ ಕರೆಸ್ಕೊಳ್ಳೋದಲ್ಲ, ಅವಳನ್ನ ಉಳಿಸ್ಕೊಳ್ಳೋದು. ಮಿಸ್ಟರ್ ಸೂರ್ಯ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ನೀವೀಗ ಹೋಗಿ ನೋಡ್ಬೋದು. ಚಿಕ್ಕ ವಯಸ್ಸಲ್ಲೇ ನನ್ನ ಜೊತೆ ಹುಟ್ಟಿದ ನನ್ನ ಅಣ್ಣನೇ ನನ್ನ ಕೈ ಬಿಟ್ಟು ಹೊರಟೋದ. ಈಗಲೂ ಅದನ್ನೇ ನೆನೆಸ್ಕೊಂಡು ಅಳ್ತೀನಿ. ಆದ್ರೆ ಯಾವ ಸಂಬಂಧನೂ ಇಲ್ದೇನೋ ನೀವು ನಿಮ್ ಪ್ರಾಣನ ಲೆಕ್ಕಿಸ್ದೆ ನನ್ನ ಕಾಪಾಡಿದ್ದೀರ. ನಿಮ್ ಋಣನ ಹೇಗೆ ತೀರಿಸ್ಲಿ? ಅದು ತುಂಬಾ ಸಿಂಪಲ್ ಅಮ್ಮ, ನೀನೊಂದ್ಸಲಿ ನಕ್ಬಿಟ್ರೆ ಆಗೋಯ್ತಲ್ಲ. ನಗು. ಎಸ್, ಋಣ ತೀರೋಯ್ತು. ಅಷ್ಟೇ ಮಾತ್ರ ವೇಟು. ಬಾ, ನೀನು ಉಳ್ಕೊಳ್ಳೋದಕ್ಕೆ ಒಂದು ಸೇಫ್ ಜಾಗ ನೋಡಿದ್ದೀನಿ. ಇದೇ ಜಾಗದಲ್ಲ ನಮ್ ಚಿಕ್ಕ ಯಜಮಾನ್ರನ್ನು ಕೊಚ್ಚಾಕಿದ್ದು. ಆ ಸಾವನ್ ಕೂಗು ಇನ್ನೂ ನನ್ ಕಿವಿ ಕೇಳ್ತಾ ಇದೆ ಅಣ್ಣ. ನೀನ್ ಅವನ್ ತಂಗಿನ ಮುಟ್ ನೋಡು, ಆಗ ನಿನಗೆ ಗೊತ್ತಾಗತ್ತೆ ಅವನು ಉಸಿರಾಡ್ತಿರೋದೇ ಅವಳಿಗೋಸ್ಕರ ಅಂತ. ನೀವೆಲ್ಲ ಜೈಲಿಂದ ಬಂದಿರೋ ವಿಷಯ ಅವನಿಗೇನಾದ್ರೂ ಗೊತ್ತಾದ್ರೆ ಅವ್ನು ನಿಮ್ಮನ್ನು ಬಿಡಲ್ಲ, ನನ್ನೂ ಬಿಡಲ್ಲ. ಅಷ್ಟೇ, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ನಾನು ಬರ್ತೀನಿ. ಯಾರಿಗಾದ್ರೂ ಬದುಕು ಆಸೆ ಇದೆಯಾ? ಇದ್ಯಾದ್ರು ಗುಡ್ಡಿಗೆ ಕಲ್ಟ್ ಬಿದ್ರು ಅವ್ನ ತಲೆ ತೆಗಿತಿದ್ಯಲ್ಲ, ಗಂಡದೆಯವ್ರು ಮಾತ್ರ ನನ್ನ ಜೊತೆ ಇರಿ. ಶ್ವೇತಾ, ವಿದಿನ್ ಸ್ವಲ್ಪ ಹುಷಾರಾಗಿ ನೋಡ್ಕೊ. ನಾನು ಹೋಗಿ ಮೆಡಿಸಿನ್ಸ್ ತಂದ್ಬಿಡ್ತೀನಿ. ಓಕೆ. ಸೂರ್ಯ, ಇನ್ನೇನಾರು ಬೇಕಿತ್ತಮ್ಮ? ಕೇಳಿದ್ದೇನೆ, ತುಂಬಾ ಸಹಾಯ ಮಾಡಿದ್ದೀರಾ. ನಂದೊಂದು ಕೋರಿಕೆ ನಡೆಸ್ಕೊಡ್ತೀರಾ? ಇಲ್ಲ ಅಂತ ಹೇಳಲ್ಲ ತಾನೆ? ಇನ್ಮೇಲೆ ಯಾವತ್ತೂ ಆ ತಪ್ಪು ಮಾಡಲ್ಲ. ನನ್ನಾಣೆಗೂ? ನಿನ್ನಾಣೆಗೂ. ನೀವು ಶ್ವೇತನ್ ಕೈ ಹಿಡಿಬೇಕು.
ನಿಜ ಹೇಳ, ಅವಳು ತುಂಬಾ ಒಳ್ಳೆಯವಳು. ಅವಳಿಗೆ ನೀವಂದ್ರೆ ತುಂಬಾ ಇಷ್ಟ. ಪ್ಲೀಸ್ ನಡೆಸ್ಕೊಡ್ತೀರಾ? ನಾವಿಬ್ರು ಮದುವೆ ಮಾಡ್ಕೊಂಡ್ರೆ ನಿನಗ್ ಸಂತೋಷ ತಾನೆ? ಅಂಡರ್ ವರ್ಲ್ಡ್ ಎನ್ಕೌಂಟರ್ನಲ್ಲಿ ಎಸಿಪಿ ಎನ್ ಸೂರ್ಯವಂಶಿ ಹತ್ಯೆ. ಅವರ ಸಂಬಂಧಿಕರು ವಿವರಗಳಿಗೆ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. 9860333173. ಹಲೋ. ಸ್ಟಾರ್ ಅಂದ್ರೆ ನೀನ್ ಕಣೋ. ಏನ್ ಕ್ರೇಜು, ಏನ್ ಫ್ಯಾನ್ ಫಾಲೋಯಿಂಗು. ಕಾರ್ವಾರ್ಗ್ ಬಂದು 1 ತಿಂಗಳಾಗಿಲ್ಲ, ಅಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗ್ಬಿಟ್ಟಿಯಲ್ಲೋ. ನೀನ್ ಸತ್ ಸುದ್ದಿ ಕೇಳಿದೆ. ಪೊಲೀಸು, ಸ್ಟೂಡೆಂಟ್ಸು, ಕಾಮನ್ ಮ್ಯಾನು, ಅವಳು ಯಾರೋಳು, ನಿನ್ ಗರ್ಲ್ ಫ್ರೆಂಡು, ಫೋನ್ ಮೇಲ್ ಫೋನ್. ಒಟ್ನಲ್ಲಿ ನನ್ನ ಪ್ಲಾನ್ ಸಕ್ಸಸ್. ನೀನ್ ಕೊಲ್ಲೋ ಆಯ್ದ ನನಗ್ ಸಿಕ್ತು. ಈಗ ಗೊತ್ತಾಯ್ತಾ ನನ್ನ ಹತ್ರ ಯಾರಿದ್ದಾರೆ ಅಂತ? ನಿನ್ ತಂಗಿ ವಿದ್ಯಾ. ನಿನಗ್ 12 ನಿಮಿಷ ಟೈಮ್ ಕೊಡ್ತೀನಿ. ಸರಿಯಾದ ಟೈಮಿಗೆ ಬಂದ್ರೆ ನಿನ್ ಹೆಣ ನಿನ್ ತಂಗಿ ಕೊಡ್ತೀನಿ. ಲೇಟ್ ಆಗಿ ಬಂದ್ರೆ ನಿನ್ ತಂಗಿ ಹೆಣ ನಿನಗ್ ಕೊಡ್ತೀನಿ. ಅಲ್ಲಿಗೆ ಲೆಕ್ಕ ಚುಕ್ತಾ ಆಯ್ತು. ಏನೋ ಏನೋ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವಳು ಕತ್ತೆ ಇರಲ್ಲ. ಹೋಗೋ, ಹಿಂದೋಗ. ಏಯ್ ನೋಡ್ರ ನೋಡ್ರಲ್ಲೇ ಹೆಂಗ್ ಹೋಗ್ತಾ ಇದ್ದಾನೆ ಅಂತ. ಭಯ, ಅದೇ ಭಯ. ಏ ವರ್ಮಾ, ಜಗಳ ಏನಿದ್ರು ನಂದು ನಿಂದು. ವಿದ್ಯನ್ ಬಿಟ್ಬಿಡು. ಏಯ್ ನೀನ್ ಎಷ್ಟೇ ಹಲ್ಗಿಂಜಿದ್ರು ಇವಳು ಖೇಲ್ ಖತಮ್ಗಳಲ್ಲೇ. ಏಯ್ ಅವಳು ಇನ್ನೋಸೆಂಟ್. ಅವಳಿಂದ ನಿನ್ಗೆ ಯಾವ ದ್ರೋಹ ಆಗಿಲ್ಲ ಕಣ. ನನ್ನನ್ ಬೇಕಾದ್ರೆ ಬಲಿ ತಗೋ. ಅವಳನ್ ಬಿಟ್ಬಿಡು ಪ್ಲೀಸ್. ಅವಳನ್ ಬಿಟ್ಬಿಡು. ಏಯ್ ದಡ 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 ಅಂತ 100 ಬುಲೆಟ್ ಈ ದೇಹದಲ್ಲಿ ಇಡ್ಸಿದ್ರು ಈ ಕಣ್ಣಲ್ಲಿ ಭಯ ಕಾಣಲ್ಲ ಅಂತ ಹೇಳುತ್ತಲ್ಲೋ. ಕಾಣ್ತಿರೋದೇನಲ್ಲ? ಎಲ್ಲೋ ಈ ಪುಕ್ಕಲ್ ಸೂರ್ಯ, ಎಲ್ಲ ಕಡಕ್ ಸೂರ್ಯ. ಇವನು ಬುಲೆಟ್ ಇಲ್ದಿರೋ ಕಣ್ಣು, ಯೂಸ್ ಇಲ್ದಿರೋ ಪವರ್, ಸೀದಾ ಸಾದಾ ಪೊಲೀಸ್ ಕಣ ಇವನು. ಏಯ್ ಸಿಗ್ದಾಕ್ರ ಅವನ್ನ. ಅವ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ವಾ? ಏನಲ್ಲೇ ನೀನ್ ಅಣ್ಣ ಅನ್ನೋ ವಿಷಯ ಅವ್ರಿಗೆ ಹೇಳಲೇ ಇಲ್ವಾ? ಮತ್ ಮಜಾ ಯಾಗೋ ಬರುತ್ತೆ. ಏಯ್ ಏ ವಿದ್ಯಾ, ಇವನೇ ನಿನ್ ಸ್ವಂತ ಅಣ್ಣ. ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿದ್ದಲ್ಲ ಪೊರ್ಕಿ, ಇವನೇ ಅವನು. ಜೀವನ ಪೂರ್ತಿ ನಿನ್ ಹುಡುಕೊಂಡೆ ಅಲುಗ್ಬಿಟ್ಟ. ತಂಗಿ ಅದ್ರ ಪ್ರಾಣ. ಈಗ ನಿನ್ ಕಾಪಾಡೋಕೆ ಪ್ರಾಣನೇ ಕೊಡ್ತಿದ್ದಾನೆ. ಪುಣ್ಯ ಕೋಟಿ ವಂಶದವನು. ಲೇ ಕರ್ನಾಟಕ ಎಕ್ಸ್ಪ್ರೆಸ್,
ಇವಳು ಸಾಯೋದ ನೋಡ್ದೆ ಸಾಯ್ತಿದ್ಯಲ್ಲೋ, ಇವಳನ್ನ ಹೆಂಗ್ ಕೊಚ್ಚಾಗ್ತೀನಿ ಅಂತ ನೋಡ್ ಸಾಯೋ, ನೋಡಲೇ. ಅವತ್ತು ನನ್ನ ತಂಗಿಗೆ ಒಂದು ತನ್ನ ಕೊಡಕ್ಕಾಗ್ದೆ ಹೇಳಿದ್ ಒಂದೇ ಒಂದ್ ಸುಳ್ಗೆ 15 ವರ್ಷ ದೂರ ಆಗೋದ್ನು. ಇವತ್ತು ನನ್ನ ಮೈಯಿಂದ ಹರಿತಾರ ಒಂದೊಂದು ತೊಟ್ಟು ರಕ್ತಾನು ಅವಳು ಕ್ಷಮೆ ಕೇಳ್ತಾ ಇದೆಯೋ? ನನ್ನನ್ನು ಏನ್ ಬೇಕಾದ್ರೂ ಮಾಡು, ಆದ್ರೆ ಅವಳು ಮೈ ಮೇಲೆ ಒಂದೇ ಒಂದು ಗಾಯ ಆದ್ರು ಇನ್ನು ಯಾವ ತಾಯಿ ಗರ್ಭದಲ್ಲೂ ನೀನು ಹುಟ್ಟಬಾರ್ದು, ಆಗ ಮಾಡ್ಬಿಡ್ತೀನಿ. ಸಾಯವಾಗ್ಲೂ ಸವಾಲೇನೋ ಲೇ ಅಜ್ಜಯ್. ಯಾವ್ದಾದ್ರೂ ಸರಿ, ಈಗ್ಲೇ ಇತ್ಯರ್ಥ ಮಾಡ್ಬಿಡೋಣ. ಆಗ್ಲೇ ನಿನ್ನ ಕಣ್ಣಲ್ಲಿ ನೋಡಿದ ಭಯ ಅಲ್ವೋ ನನ್ನ ತಂಗಿ ಮೇಲಿನ ಪ್ರೀತಿ.